ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ 6ನೇ ತರಗತಿಗೆ ಸಂಬಂಧಪಟ್ಟಂತೆ 4 ಚಾಪ್ಟರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಅಭ್ಯಾಸದ ಪ್ರಶ್ನೆಗಳನ್ನ. ಈಗ 5ನೇ ಪಾಠಕ್ಕೆ ಬರೋಣ. ದಟ್ ಇಸ್ ಪದಾರ್ಥಗಳನ್ನ ಬೇರ್ಪಡಿಸೋದು. ನೋಡಿ, ಪದಾರ್ಥಗಳನ್ನ ಬೇರ್ಪಡಿಸುವಿಕೆ ಅಂತ ನಾವು ನೋಡಿದಾಗ ಪದಾರ್ಥವನ್ನ ನಾವು ಕೈಯಿಂದ ಆರಿಸೋದ್ರ ಮುಖಾಂತರ ಬೇರ್ಪಡಿಸ್ತೀವಿ, ತೂರೋದ್ರ ಮುಖಾಂತರ ಬೇರ್ಪಡಿಸ್ತೀವಿ, ಜರಡಿ ಹಿಡಿಯೋದ್ರ ಮುಖಾಂತರ ಬೇರ್ಪಡಿಸ್ತೀವಿ, ಗುರುತ್ವ ಬಲದಿಂದ ಕೂಡ ಬೇರ್ಪಡಿಸುವಂತದ್ದು, ಜೊತೆಗೆ ಬಸಿಯೋದ್ರ ಮೂಲಕ ಮತ್ತೆ ಸೋಸೋದ್ರ ಮೂಲಕ. ಇವುಗಳು ಪದಾರ್ಥಗಳನ್ನ ಅವುಗಳ ಮಿಶ್ರಣದಿಂದ ಬೇರ್ಪಡಿಸುವಂತಹ ವಿಧಾನಗಳು. ಇವೆಲ್ಲವೂ ಕೂಡ ಏನು ಪದಾರ್ಥಗಳನ್ನ ಬೇರ್ಪಡಿಸುವಂತಹ ವಿಧಾನಗಳು. ಧಾನ್ಯಗಳಲ್ಲಿ ಇರುವಂತಹ ಒಟ್ಟು ಮತ್ತು ಕಲ್ಲುಗಳನ್ನ ಕೈಯಿಂದ ಆರಿಸಿ ಬೇರ್ಪಡಿಸಬಹುದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಧಾನ್ಯಗಳ ಒಟ್ಟು. ಈಗ ನೋಡಿ, ಶೇಂಗಾ ಬೀಜ ಏನಿರುತ್ತಲ್ಲ ಅದು ಕೂಡ ಧಾನ್ಯ ಅಲ್ವಾ. ಸೊ ಇವಾಗ ಚಟ್ನಿ ಮಾಡ್ಬೇಕು, ಶೇಂಗಾ ಚಟ್ನಿ ಮಾಡ್ಬೇಕು ಅಥವಾ ಶೇಂಗಾ ಚಟ್ನಿ ಮಾಡ್ಬೇಕು ಅಂತ ಅನ್ಕೊಂಡಾಗ ಶೇಂಗಾವನ್ನ ಹುರಿದು ಆಮೇಲೆ ಏನ್ ಮಾಡ್ತಾರೆ, ಆ ಹೊಟ್ಟನ್ನ ಬೇರೆ ಮಾಡ್ಬಿಟ್ಟು ಚಟ್ನಿಗೆ ಉಪಯೋಗಿಸುವಂತದ್ದು, ಹೌದಲ್ವಾ. ಅಥವಾ ಇವಾಗ ಇವಾಗ ಅಕ್ಕಿ ಅನ್ನೋದು ಕೂಡ ಒಂದು ಧಾನ್ಯ. ಅಲ್ಲಿ ಇವಾಗ ಫಸ್ಟ್ ಅನ್ನ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಏನಾದ್ರೂ ಕಲ್ಲು ಸಣ್ಣ ಏನಾದ್ರೂ ಇದಾವ ಅಂತ ಹೇಳಿ ಕಲ್ಲೆ ಏನಾದ್ರೂ ಇದ್ರೆ ಕೈಯಿಂದ ಆರಿಸಿ ಬೇರ್ಪಡಿಸುವಂತದ್ದು. ಇನ್ನು ಧಾನ್ಯಗಳ ಭಾರವಾದ ಬೀಜಗಳಿಂದ ಹಗುರಾದ ಹೊಟ್ಟನ್ನ ತೂರುವಿಕೆ ವಿಧಾನದಿಂದ ಬೇರ್ಪಡಿಸುವರು. ಇವಾಗ ಫಾರ್ ಎಕ್ಸಾಂಪಲ್ ಮುಂಚೆ ಹೇಳ್ದಂಗೆ ಶೇಂಗಾ ಚಟ್ನಿಗೆ ಶೇಂಗಾ ಬೀಜನೇ ತಗೊಂಡ್ರೆ ಅದನ್ನ ಸಪ್ರಿಸೋದು ಅಂತ ಹೇಳ್ತಾರೆ. ಓಕೆ, ಸೊ ಆ ವಿಧಾನದಿಂದ ಬೇರ್ಪಡಿಸೋದು. ಆಮೇಲೆ ಜರಡಿ ಹಿಡಿಯುವಿಕೆ ಮತ್ತು ಸೋಸುವಿಕೆ ಕ್ರಿಯೆಗಳಲ್ಲಿ ಮಿಶ್ರಣದಲ್ಲಿ ಇರುವಂತಹ ಕಣಗಳ ಗಾತ್ರಗಳ ವ್ಯತ್ಯಾಸವನ್ನ ಬಳಸಿ ಅವುಗಳನ್ನ ಬೇರ್ಪಡಿಸ್ತಾ ಹೋಗ್ತಾರೆ. ಇನ್ನು ಮರಳು ಮತ್ತು ನೀರಿನ ಮಿಶ್ರಣದಲ್ಲಿ ಮರಳಿನ ಭಾರವಾದ ಕಣಗಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತೆ ಮತ್ತು ಬಸುವಿಕೆಯಿಂದ ನೀರನ್ನು ನಾವು ಬೇರ್ಪಡಿಸಬಹುದು. ಇನ್ನು ಕರಗದೇ ಇರುವಂತಹ ಘನ ಮತ್ತು ದ್ರವ ಮಿಶ್ರಣದಲ್ಲಿರುವಂತಹ ಘಟಕಗಳನ್ನ ಬೇರ್ಪಡಿಸೋದಕ್ಕೆ ಸೋಸುವಿಕೆಯನ್ನ ಬಳಸಬಹುದು. ಈಗ ಕಾಫಿ ಸೋಸೋದು. ಓಕೆ, ಈಗ ಘನ ವಸ್ತು ಅದು ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ, ಅದು ಟೀ ಪುಡಿ. ಅದನ್ನ ನಾವೇನ್ ಮಾಡ್ತೀವಿ, ಅದು ಎಲ್ಲ ಚೆನ್ನಾಗಿ ಅದು ಕುದ್ದ ಮೇಲೆ ನಾವೇನ್ ಮಾಡ್ತೀವಿ, ಸೋಸ್ತೀವಿ, ಹೌದಲ್ವಾ. ಇನ್ನು ದ್ರವವು ಅದರ ಆವಿಯಾಗಿ ಪರಿವರ್ತನೆ ಆಗುವಂತದ್ದು ಆವೀಕರಣ ಕ್ರಿಯೆ ಅಂತ ಕರಿತೀವಿ. ದ್ರವದಲ್ಲಿ ಕರಗುವಂತಹ ಘನವನ್ನ ಬೇರ್ಪಡಿಸೋದಕ್ಕೆ ಆವೀಕರಣವನ್ನ ಬಳಸಬಹುದು. ನೋಡಿ, ದ್ರವದಲ್ಲಿ ಕರಗಿರುವಂತಹ ಘನವನ್ನ, ಓಕೆ, ಅದನ್ನ ಬೇರ್ಪಡಿಸೋದಕ್ಕೆ ದ್ರವ ಏನಿದೆ ಅದ್ರೊಳಗಡೆ ಕರಗಿರುವಂತಹ ಸಾಲಿಡ್ ಅನ್ನ ಯಾವ ರೀತಿ ಬೇರ್ಪಡಿಸ್ತೀವಿ ಅಂದ್ರೆ ಆವೀಕರಣವನ್ನ ಬಳಸೋದ್ರ ಮುಖಾಂತರ. ಓಕೆ, ನೋಡಿ, ಇದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಅಡಿಗೆ ಉಪ್ಪನ್ನ ತಯಾರಿಸಬೇಕು ಅಂತ ಹೇಳಿದ್ರೆ ಯಾವ ಒಂದು ವಿಧಾನವನ್ನ ಅನುಸರಿಸ್ತಾರೆ ಅಂದ್ರೆ ಅದಕ್ಕೆ ಉತ್ತರ ಏನಾಗಿತ್ತು, ಹಿಂದಿನ ವಿಡಿಯೋಸ್ ಎಲ್ಲ ನೋಡಿದ್ರೆ ಏನು, ಆವೀಕರಣ, ಹೌದಲ್ವಾ. ಇದನ್ನ ಎಕ್ಸಾಂಪಲ್ ಆಗಿ ನೀವು ತಗೋಬಹುದು. ಯಾವ ದ್ರಾವಣದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನ ಕರಗಿಸೋದಕ್ಕೆ ಸಾಧ್ಯವಿಲ್ವೋ ಅದನ್ನ ನಾವು ಪರ್ಯಾಪ್ತ ದ್ರಾವಣ ಅಂತ ಕರೀತಾರೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ದ್ರಾವಣದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನ ಕರಗಿಸೋದಕ್ಕೆ ಸಾಧ್ಯ ಇಲ್ವೋ ಅದನ್ನ ನಾವೇನಂತ ಕರಿತೀವಿ, ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ಏನಂತ ಕರಿತೀವಿ, ಪರ್ಯಾಪ್ತ ದ್ರಾವಣ. ಪರ್ಯಾಪ್ತ ದ್ರಾವಣ ಅಂದ್ರೆ ಏನು, ಯಾವ ದ್ರಾವಣದಲ್ಲಿ, ಓಕೆ, ಯಾವ ದ್ರಾವಣದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನ ಕರಗಿಸೋದಕ್ಕೆ ಸಾಧ್ಯ ಆಗಲ್ವೋ ಅಂತ ಒಂದು ಪದಾರ್ಥವನ್ನ, ಓಕೆ, ಅಂತ ಒಂದು ದ್ರಾವಣವನ್ನ ನಾವೇನಂತ ಕರಿತೀವಿ, ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್, ದ್ರಾವಣವನ್ನ ಕಾಯಿಸೋದ್ರಿಂದ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನ ಕರಗಿಸಬಹುದು. ನೋಡಿ, ಯಾವಾಗ ನಾವು ಕರಗಿಸೋದಕ್ಕೆ ಸಾಧ್ಯ ಇಲ್ವೋ ಅಂತದನ್ನ ನಾವು ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ಆದ್ರೆ ದ್ರಾವಣವನ್ನ ಕಾಯಿಸೋದ್ರಿಂದ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನ ನಾವು ಕರಗಿಸ್ತಾ ಹೋಗ್ಬೋದು. ಅದಾದ್ಮೇಲೂ ನಾವು ಮತ್ತೆ ಕರಗಿಸೋದಕ್ಕೆ ಸಾಧ್ಯ ಇರಲ್ವೋ ಅಂತದನ್ನ ನಾವು ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ನೀರು ಅನ್ನುವಂಥದ್ದು ವಿವಿಧ ಕರಗುವ ವಸ್ತುಗಳನ್ನ ಬೇರೆ ಬೇರೆ ಪ್ರಮಾಣದಲ್ಲಿ ಕರಗಿಸಿಕೊಳ್ಳುತ್ತೆ. ನೋಡಿ, ನೀರು ಏನಿದೆ ಅದು ಕರಗುವ ವಸ್ತುಗಳನ್ನ ಬೇರೆ ಬೇರೆ ಪ್ರಮಾಣದಲ್ಲಿ ಕರಗಿಸಿಕೊಳ್ಳುತ್ತೆ. ಓಕೆ, ಪ್ರಮಾಣ ಕ್ವಾಂಟಿಟಿ ವೈಸ್ ಡಿಪೆಂಡ್ ಅಪಾನ್ ಸ್ಟೇಟ್ ಆಫ್ ದಿ ಆಬ್ಜೆಕ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಈಗ ಅಭ್ಯಾಸದ ಪ್ರಶ್ನೆಗಳಿಗೆ ಬರೋಣ. ಮೊದಲನೇ ಪ್ರಶ್ನೆ, ಒಂದು ಮಿಶ್ರಣದ ವಿವಿಧ ಘಟಕಗಳನ್ನ ನಾವು ಯಾಕೆ ಬೇರ್ಪಡಿಸಬೇಕು, 2 ಉದಾಹರಣೆಗಳನ್ನ ಕೊಡಿ ಅಂತ ಇದೆ. ಒಂದು ಮಿಶ್ರಣದ ವಿವಿಧ ಘಟಕಗಳನ್ನ ನಾವು ಯಾಕೆ ಬೇರ್ಪಡಿಸಬೇಕು. ಈಗ ಒಂದು ಮಿಶ್ರಣ ಇದೆ, ಒಂದು ಸೊಲ್ಯೂಷನ್ ಇದೆ ಅಂತ ಇಟ್ಕೊಳ್ಳಿ. ಒಂದು ಮಿಶ್ರಣ ಮೀನ್ಸ್ ಮಿಕ್ಸ್ಚರ್. ಆ ಮಿಕ್ಸ್ಚರ್ ಒಳಗಡೆ ವಿವಿಧ ಘಟಕಗಳು ಇದೆ.
ಅದನ್ನ ನಾವ್ ಯಾಕೆ ಬೇರ್ಪಡಿಸ್ಬೇಕು, ಉದಾಹರಣೆ ಕೊಡಿ ಅಂತ ಇದೆ. ನೋಡಿ, ಒಂದು ಪದಾರ್ಥವನ್ನ ಬಳಸುವ ಮೊದಲು ಅದರಲ್ಲಿ ಮಿಶ್ರಣಗೊಳಿಸಿರಬಹುದಾದಂತಹ ಹಾನಿಕಾರಕ ಅಥವಾ ಉಪಯುಕ್ತವಲ್ಲದ ಪದಾರ್ಥಗಳನ್ನ ಬೇರ್ಪಡಿಸಬೇಕಾಗುತ್ತೆ. ಒಂದು ಪದಾರ್ಥದಲ್ಲಿ ಒಂದು ಪದಾರ್ಥವನ್ನ ನಾವು ಬಳಸ್ತಾ ಇದೀವಿ ಅಂದ್ರೆ ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ಅದ್ರಲ್ಲಿರುವಂತಹ ಏನೇನೆಲ್ಲ ಮಿಶ್ರ ಆಗಿದೆ, ಏನೇನೆಲ್ಲ ಮಿಕ್ಸ್ ಆಗಿದೆ, ಅದು ಹಾನಿಕಾರನ ಅಥವಾ ಉಪಯುಕ್ತವಲ್ಲದ ಪದಾರ್ಥಗಳನ್ನ ನಾವು ಏನ್ ಮಾಡ್ಬೇಕು, ಬೇರ್ಪಡಿಸ್ಬೇಕಾಗತ್ತೆ. ಅಂದ್ರೆ ಯಾವ್ದು ಟಾಕ್ಸಿಕ್ ಇರುತ್ತೆ ಮತ್ತೆ ಯಾವ್ದು ಯುಟಿಲಿಟಿಗೆ ಅರ್ಹ ಇರೋದಿಲ್ಲ ಅಂತ ಪದಾರ್ಥಗಳನ್ನ ಫಸ್ಟ್ ಬೇರ್ಪಡಿಸಬೇಕಾಗುತ್ತೆ. ಕೆಲವೊಮ್ಮೆ ಉಪಯುಕ್ತ ಘಟಕಗಳನ್ನ ಪ್ರತ್ಯೇಕವಾಗಿ ಬಳಸಬೇಕಾದ್ರೆ ಅವುಗಳನ್ನು ಕೂಡ ನಾವು ಬೇರ್ಪಡಿಸಬೇಕಾಗುತ್ತೆ. ಅದಕ್ಕೋಸ್ಕರ ಬೇರ್ಪಡಿಕೆ ಅನ್ನುವಂಥದ್ದು ಅಂದ್ರೆ ಬೇರ್ಪಡಿಸುವುದು ತುಂಬಾನೇ ಇಂಪಾರ್ಟೆಂಟ್. ಈಗ 2 ಉದಾಹರಣೆಗಳನ್ನ ಕೊಡಿ ಅಂತ ಇದೆ. ನೋಡಿ, ಉದಾಹರಣೆ ಕಾಳುಗಳಲ್ಲಿ ಇರುವಂತಹ ಕಲ್ಲುಗಳನ್ನ ಆರಿಸುವ ಮೂಲಕ ಬೇರ್ಪಡಿಸುವುದು, ಆಮೇಲೆ ಚಹಾದಲ್ಲಿನ ಚಹಾ ಪುಡಿಯನ್ನ ಸೋಸುವಿಕೆಯ ಮೂಲಕ ಬೇರ್ಪಡಿಸುವುದು. ಇವೆರಡು ಕೂಡ ಇದಕ್ಕೆ ಉದಾಹರಣೆ, ಹೌದಲ್ವಾ? ಈಗ ನೋಡಿ, ಕಾಳುಗಳಲ್ಲಿ ಇರುವಂತಹ ಕಲ್ಲುಗಳು, ಅದ್ರ ನೋಡಿ ಅದು ಹಾನಿಕಾರಕ, ಹೌದಲ್ವಾ? ಅದು ಉಪಯುಕ್ತನ ಅಲ್ಲ, ಹಾಗಾಗಿ ನಾವು ಬೇರ್ಪಡಿಸ್ಬೇಕು. ಆಮೇಲೆ ಚಹಾದಲ್ಲಿನ ಚಹಾ ಪುಡಿಯನ್ನ ಸೋಸುವಿಕೆಯ ಮೂಲಕ ಬೇರ್ಪಡಿಸುವಂಥದ್ದು. ಓಕೆ ಓಕೆ ನೆಕ್ಸ್ಟ್ ತೂರುವಿಕೆ ಅಂದ್ರೇನು, ಇದನ್ನ ಇಲ್ಲಿ ಬಳಸುವರು. ತೂರುವಿಕೆ ಅಂತ ಹೇಳಿದ್ರೆ ಬೀಸುವ ಗಾಳಿಯ ಮೂಲಕ ಮಿಶ್ರಣದಲ್ಲಿರುವಂತಹ ಹಗುರವಾದ ಕಲ್ಮಶಗಳನ್ನ ಬೇರ್ಪಡಿಸುವಂತಹ ಕ್ರಿಯೆಗೆ ತೂರುವಿಕೆ ಅಂತ ಹೇಳ್ತಾರೆ. ತೂರುವಿಕೆ ಅಂದ್ರೇನು, ಬೀಸೋ ಗಾಳಿಯ ಮುಖಾಂತರ ಮಿಶ್ರಣದಲ್ಲಿ ಇರುವಂತಹ ಯಾವುದೇ ಒಂದು ಹಗುರವಾದ ಕಲ್ಮಶಗಳೇನಿರ್ತವೆ ಅವು ಬೇರ್ಪಡ್ತವೆ ತೂರುವಿಕೆಯ ವಿಧಾನದಿಂದ. ಇದನ್ನ ಎಲ್ಲಿ ಬಳಸ್ತಾರೆ ನೋಡಿ, ಈ ಕ್ರಿಯೆಯನ್ನ ರೈತರು ಧಾನ್ಯದ ಕಾಳುಗಳಿಂದ ಹಗುರವಾದ ಹೊಟ್ಟಿನ ಕಣಗಳನ್ನ ಬೇರ್ಪಡಿಸೋದಕ್ಕೆ ಬಳಸ್ತಾರೆ. 3ನೇ ಪ್ರಶ್ನೆ, ಬೇಯಿಸುವ ಮುನ್ನ ಬೇಳೆಯಲ್ಲಿ ಇರುವಂತಹ ಹೊಟ್ಟು ಅಥವಾ ಧೂಳಿನ ಕಣಗಳನ್ನ ಹೇಗೆ ಬೇರ್ಪಡಿಸ್ತೀರಾ? ಬೇಳೆಯಲ್ಲಿ ಇರುವಂತಹ ಹೊಟ್ಟು ಮತ್ತು ಅಥವಾ ಧೂಳಿನ ಕಣಗಳನ್ನ ಯಾವ ರೀತಿ ಬೇರ್ಪಡಿಸ್ತೀರಾ? ಬೇಳೆಯಲ್ಲಿ ಇರುವಂತಹ ಹೊಟ್ಟು ಅಥವಾ ಧೂಳಿನ ಕಣಗಳನ್ನ ನೀರಿನಿಂದ ತೊಳೆಯೋದ್ರ ಮೂಲಕ ತೆಗೆದು ಹಾಕ್ತಿವಿ, ಹೌದಲ್ವಾ? ಜೊತೆಗೆ ಬೇಳೆಗಳು ಭಾರವಾದ ಕಾರಣ ತಳಭಾಗದಲ್ಲಿ ಶೇಖರಣೆ ಆಗಿರುವಂತಹ ಮತ್ತು ಶೇಖರಣೆ ಆಗಿರುತ್ತೆ. ಯಾವುದು ತಳಭಾಗದಲ್ಲಿ ಭಾರವಾದ ಕಾರಣ, ಬೇಳೆಗಳು ಭಾರವಾಗಿರುವ ಕಾರಣ ತಳಭಾಗದಲ್ಲಿ ಶೇಖರಣೆ ಆಗಿರುತ್ತೆ. ಮತ್ತು ಹೊಟ್ಟು ಅಥವಾ ಧೂಳಿನ ಕಣಗಳು ತೇಲ್ತವೆ. ನೋಡಿ, ಹೊಟ್ಟು ಮತ್ತು ಧೂಳಿನ ಕಣಗಳು ತೇಲ್ತವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ. ಓಕೆ, ಈ ಪ್ರಶ್ನೆ ನೋಡಿ, ಭಾರವಾದ ಕಾರಣ ತಳಭಾಗದಲ್ಲಿ ಶೇಖರಣೆ ಆಗುತ್ತೆ. ಬೇಳೆಗಳು ಭಾರವಾಗಿರ್ತವೆ, ಹಾಗಾಗಿ ಅವು ಶೇಖರಣೆ ಕೆಳಭಾಗದಲ್ಲಿ ಆಗ್ತವೆ. ಆದ್ರೆ ಹೊಟ್ಟು ಅಥವಾ ಧೂಳಿನ ಕಣಗಳು ಏನಾಗ್ತವೆ, ಅವು ತೇಲ್ತವೆ. ಈ ಕ್ರಿಯೆಯನ್ನ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಂತ ಹೇಳಿ ಕರೀತಾರೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದ್ಸತಿ ಬೇಳೆಕಾಳುಗಳನ್ನ ಬೇರ್ಪಡಿಸುವಂತಹ ವಿಧಾನವನ್ನ ಏನಂತ ಕರೀತಾರೆ ಅಂತ ಕೇಳ್ತಾರೆ. ದಟ್ ಇಸ್ ಗುರುತ್ವ ಬಲ. ಓಕೆ, ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಬೇಯಿಸುವ ಮುನ್ನ ಬೇಳೆಯಲ್ಲಿರುವಂತಹ ಹೊಟ್ಟು ಅಥವಾ ಧೂಳಿನ ಕಣಗಳನ್ನ ಹೇಗೆ ಬೇರ್ಪಡಿಸ್ತಾರೆ ಅಂದ್ರೆ, ಬೇಳೆಯಲ್ಲಿರುವ ಹೊಟ್ಟು ಅಥವಾ ಧೂಳಿನ ಕಣಗಳನ್ನ ನೀರಿನಿಂದ ತೊಳೆಯುವ ಮೂಲಕ ತೆಗೆದು ಹಾಕ್ತಾರೆ. ಬೇಳೆಗಳು ಭಾರವಾಗಿರುವಂತಹ ಕಾರಣ ಅವು ತಳಭಾಗದಲ್ಲಿ ಶೇಖರಣೆ ಆಗ್ತವೆ. ಹೊಟ್ಟು ಅಥವಾ ಧೂಳಿನ ಕಣಗಳು ಏನಿರ್ತವೆ, ತೇಲ್ತವೆ. ಈ ಕ್ರಿಯೆಯನ್ನ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆ, ಜರಡಿ ಹಿಡಿಯುವಿಕೆ ಅಂದ್ರೆ ಏನು, ಇದನ್ನ ಎಲ್ಲಿ ಬಳಸ್ತಾರೆ? ಜರಡಿ ಹಿಡಿಯುವಿಕೆ ಅಂದ್ರೆ ಏನು? ಮಿಶ್ರಣದಲ್ಲಿ ಇರುವಂತಹ ದೊಡ್ಡ ಕಣಗಳನ್ನ, ಸೂಕ್ಷ್ಮ ಕಣಗಳನ್ನ ಜರಡಿಯ ರಂಧ್ರಗಳ ಮೂಲಕ ಬೇರ್ಪಡಿಸುವ ವಿಧಾನಕ್ಕೆ ಜರಡಿ ಹಿಡಿಯುವಿಕೆ ಅಂತ ಕರೀತಾರೆ. ನೋಡಿ, ಮಿಶ್ರಣದಲ್ಲಿ ಇರುವಂತಹ ದೊಡ್ಡ ಕಣಗಳನ್ನ, ಸೂಕ್ಷ್ಮ ಕಣಗಳನ್ನ ಜರಡಿಯ ರಂಧ್ರಗಳ ಮೂಲಕ ಬೇರ್ಪಡಿಸುವ ವಿಧಾನಕ್ಕೆ ಜರಡಿ ಹಿಡಿಯುವಿಕೆ ಅಂತ ಹೇಳ್ತೀವಿ. ಇದನ್ನ ಮನೆಯಲ್ಲಿ ಹಿಟ್ಟಿನ ಗಿರಣಿಗಳಲ್ಲಿ ಕಾಳುಗಳಲ್ಲಿ ಇರುವಂತಹ ಕಲ್ಲುಗಳನ್ನ ಬೇರ್ಪಡಿಸೋದಕ್ಕೆ ಹಾಗೂ ಮನೆ ಕಟ್ಟುವಂತಹ ಜಾಗಗಳಲ್ಲಿ ಮರಳಿನಿಂದ ಕಲ್ಲನ್ನ ಬೇರ್ಪಡಿಸೋದಕ್ಕೆ ಇದನ್ನ ಉಪಯೋಗಿಸ್ತಾರೆ. ಯಾವುದು? ಜರಡಿ ಹಿಡಿಯುವಿಕೆ. ಇವಾಗ ಗೊತ್ತಾಯ್ತು. ಇವಾಗ ರಾಗಿ ಹಿಟ್ಟು, ಜೋಳದ ಹಿಟ್ಟು ಮನೆ ಹೋಗಿ ಹಾಕ್ಸ್ಕೊಂಡ್ ಬಂದ್ಮೇಲೆ ಏನ್ ಮಾಡ್ತಾರೆ, ಜರಡಿ ಹಿಡಿದು ಅದನ್ನ ಅಡಿಗೆಯಲ್ಲಿ ಬಳಸುವಂಥದ್ದು. ಇದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಮುಂದಿನ ಪ್ರಶ್ನೆ, ಮರಳು ಮತ್ತು ನೀರನ್ನ ಅವುಗಳ ಮಿಶ್ರಣದಿಂದ ಹೇಗೆ ಬೇರ್ಪಡಿಸ್ತಾರೆ? ನೋಡಿ, ಮರಳು ಇದೆ, ಜೊತೆಗೆ ನೀರು ಇದೆ. ಅವುಗಳ ಮಿಶ್ರಣದಿಂದ ಹೇಗೆ ಬೇರ್ಪಡಿಸುವಿರಿ? ಈಗ ಮರಳು ಜೊತೆಗೆ ನೀರು, ಇದನ್ನ ಯಾವ ರೀತಿ ಬೇರ್ಪಡಿಸ್ತೀರಾ? ಮರಳು ಮತ್ತು ನೀರಿನ ಮಿಶ್ರಣದಲ್ಲಿ ಮರಳಿನ ಭಾರವಾದ ಕಣಗಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತೆ, ಹೌದಲ್ವಾ? ಮತ್ತು ನೀರನ್ನ ಬಸುವಿಕೆಯ ಮೂಲಕ ಬೇರ್ಪಡಿಸಬಹುದಾಗಿದೆ. ನೋಡಿ, ಮರಳು ಮತ್ತು ನೀರಿನ ಮಿಶ್ರಣದಲ್ಲಿ ಮರಳಿನ ಭಾರವಾದ ಕಣಗಳು ನೀರಿನ ತಳದಲ್ಲಿ ಸಂಗ್ರಹವಾದ್ರೆ ನೀರನ್ನ ಬಸಿಯೋದ್ರ ಮೂಲಕ ಬೇರ್ಪಡಿಸಬಹುದು. ಓಕೆ, ಮುಂದಿನ ಪ್ರಶ್ನೆ, ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವಂತಹ ಸಕ್ಕರೆಯನ್ನ ಬೇರೆ ಮಾಡಲು ಸಾಧ್ಯವೇ?
ಹೌದು ಸಾಧ್ಯ ಅನ್ನೋದಾದ್ರೆ ಹೇಗ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವಂತಹ ಸಕ್ಕರೆಯನ್ನ ಬೇರೆ ಮಾಡೋದಕ್ಕೆ ಸಾಧ್ಯ. ಇದನ್ನ ಜರಡಿ ಹಿಡಿಯುವಿಕೆಯ ವಿಧಾನದಿಂದ ಬೇರ್ಪಡಿಸ್ತಾರೆ. ನೋಡಿ, ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವಂತಹ ಸಕ್ಕರೆಯನ್ನ ನೋಡಿ, ಗೋಧಿ ಹಿಟ್ಟು ಆರಾಮಾಗಿ ನಾವು ಜರಡಿ ಹಿಡಿಬಹುದಲ್ವಾ. ಸೊ ಸಕ್ಕರೆ ಏನಿರುತ್ತೆ ನಾವು ಜರಡಿ ಹಿಡಿದಾಗ ಮೇಲ್ಗಡೆ ಬರುತ್ತೆ. ಹಾಗಾಗಿ ಇದನ್ನ ಉಪಯೋಗಿಸುವಂತದ್ದು. ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ಹೇಗೆ ಪಡೆಯುವಿರಿ? ನೋಡಿ, ಇವಾಗ ನೀರಿದೆ, ಸ್ವಚ್ಛವಾಗಿರುವಂತಹ ನೀರಿದೆ, ಅದರೊಳಗಡೆ ಮಣ್ಣು ಏನಾಗಿದೆ, ಮಿಕ್ಸ್ ಆಗಿದೆ. ಅದನ್ನ ಹೇಗೆ ನಾವು ಅದ್ರ ಮುಖಾಂತರ ಒಳ್ಳೆ ನೀರನ್ನ ನಾವು ಹೇಗೆ ಪಡಿತೀವಿ? ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ಪಡೆಯಲು ಬಸಿಯುವಿಕೆ ಮತ್ತು ಸೋಸುವಿಕೆ ವಿಧಾನಗಳನ್ನ ಅನುಸರಿಸಬೇಕು. ಬಸಿಯುವಿಕೆ ಮತ್ತು ಸೋಸುವಿಕೆ, ಬಸಿಯೋದು ಜೊತೆಗೆ ಸೋಸೋದು, ಈ ವಿಧಾನಗಳನ್ನ ಅನುಸರಿಸೋದ್ರ ಮುಖಾಂತರ ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನ ನಾವು ಪಡಿಬಹುದು. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡಿ, ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಪೈರಿನಿಂದ ಭತ್ತದ ಕಾಳುಗಳನ್ನು ಬೇರ್ಪಡಿಸುವ ವಿಧಾನವನ್ನ ಏನಂತ ಕರೀತಾರೆ? ನೋಡಿ, ಇವೆಲ್ಲ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ಸ್. ಮಿಸ್ ಮಾಡದೆ ಎಲ್ಲಾನು ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಪೈರಿನಿಂದ ಭತ್ತದ ಕಾಳುಗಳನ್ನ ಬೇರ್ಪಡಿಸುವಂತಹ ವಿಧಾನವನ್ನ ನಾವೇನಂತ ಕರಿತೀವಿ? ಬಡಿಯುವಿಕೆ ಅಂತ ಕರೀತಾರೆ. ಏನಂತ ಕರೀತಾರೆ? ಬಡಿಯುವಿಕೆ. ಪೈರಿನಿಂದ ಭತ್ತದ ಕಾಳುಗಳನ್ನ ಪೈರಿನಿಂದ ಭತ್ತದ ಕಾಳುಗಳನ್ನ ಬೇರ್ಪಡಿಸುವಂತಹ ವಿಧಾನವನ್ನ ಬಡಿಯುವಿಕೆ ಅಂತ ಕರೀತಾರೆ. ಕುದಿಸಿ ಆರಿಸಿದ ಹಾಲನ್ನ ಬಟ್ಟೆಯ ತುಂಡಿಗೆ ಸುರಿದರೆ ಅದರ ಮೇಲೆ ಕೆನೆ ಉಳಿದುಕೊಳ್ಳುತ್ತೆ. ಓಕೆ, ಹಾಲಿನಿಂದ ಕೆನೆಯನ್ನ ಪ್ರತ್ಯೇಕಿಸುವಂತಹ ಈ ಕ್ರಿಯೆಗೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇವಾಗ ಹಾಲನ್ನ ಸೋಸ್ತೀವಲ್ವಾ, ಅದ್ರ ಮೇಲೆ ಉಳ್ಕೊಳ್ಳುತ್ತಲ್ವಾ ಕೆನೆ, ಅದು ಯಾವ ಕ್ರಿಯೆ ಅಂದ್ರೆ ಯಾವ ವಿಧಾನ ಅಂತ ಹೇಳಿದರೆ ದಟ್ ಇಸ್ ಸೋಸೋದು. ಅದರಲ್ಲೇ ಇದೆ ಸೋಸೋದ್ರಿಂದ ಅಂತ. ಓಕೆ, ದಟ್ ಇಸ್ ಸೋಸುವಿಕೆ. ಇನ್ನು ಸಮುದ್ರದ ನೀರಿನಿಂದ ಉಪ್ಪನ್ನ ಡ್ಯಾಶ್ ಕ್ರಿಯೆಯಿಂದ ಪಡಿತಾರೆ. ಯಾವ ಕ್ರಿಯೆಯಿಂದ ಪಡಿತಾರೆ? ಆವೀಕರಣದ ಕ್ರಿಯೆಯಿಂದ ಪಡಿತಾರೆ. ಒಂದು ಬಕೆಟ್ ನಲ್ಲಿ ಮಣ್ಣು ಮಿಶ್ರಿತ ನೀರನ್ನು ಇಡೀ ರಾತ್ರಿ ಇಟ್ಟಾಗ ಅಶುದ್ಧ ಕಾರಕಗಳು ತಳದಲ್ಲಿ ಕೆಳಗಡೆ ಸಂಗ್ರಹಗೊಂಡವು. ಆ ನಂತರ ಸ್ವಚ್ಛ ನೀರನ್ನ ಮೇಲಿಂದ ಬಸಿಯಲಾಯಿತು. ಈ ಉದಾಹರಣೆಯಲ್ಲಿ ಬಳಸಿದಂತಹ ಬೇರ್ಪಡಿಸುವ ಕ್ರಿಯೆಯನ್ನ ಏನಂತ ಕರೀತಾರೆ? ಅಲ್ಲೇ ಇದೆ, ನೀರನ್ನ ಮೇಲಿಂದ ಬಸಿಯಲಾಯಿತು. ಸೊ ಹಾಗಾದ್ರೆ ಏನು? ಬಸಿಯುವಿಕೆ ಅನ್ನುವಂಥದ್ದು ಇಲ್ಲಿ ಉತ್ತರ. ಸರಿ ಅಥವಾ ತಪ್ಪು ಇದನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಸರಿ ಅಥವಾ ತಪ್ಪು? ಹಾಲು ಮತ್ತು ನೀರಿನ ಮಿಶ್ರಣವನ್ನ ಸೋಸುವಿಕೆಯಿಂದ ಬೇರ್ಪಡಿಸಬಹುದು. ನೋಡಿ, ಹಾಲು ಮತ್ತು ನೀರಿನ ಮಿಶ್ರಣವನ್ನ ಸೋಸುವಿಕೆಯಿಂದ ಬೇರ್ಪಡಿಸಬಹುದು. ಖಂಡಿತವಾಗ್ಲೂ ತಪ್ಪು, ಹೌದಲ್ವಾ? ಉಪ್ಪು ಮತ್ತು ಸಕ್ಕರೆಯ ಪುಡಿ ಮಾಡಿದ ಮಿಶ್ರಣವನ್ನ ತೂರುವಿಕೆ ಕ್ರಿಯೆಯಿಂದ ಬೇರ್ಪಡಿಸಬಹುದು. ನೋಡಿ, ಉಪ್ಪು ಮತ್ತೆ ಸಕ್ಕರೆ ಎರಡನ್ನೂ ಇಟ್ಕೊಂಡು ನಾವು ತೂರೋದ್ರ ಮುಖಾಂತರ ನಾವು ಬೇರ್ಪಡಿಸೋದಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಅದೇ ನಾವು ಏನ್ ಮಾಡ್ಬೋದು? ಜರಡಿ ಹಿಡಿಯೋದ್ರ ಮುಖಾಂತರ. ಅದು ಸಣ್ಣ ಉಪ್ಪಾಗಿದ್ರೆ, ಡಿಪೆಂಡ್ ಅಪಾನ್ ಅದು ಇಲ್ಲಿ ಕೊಟ್ಟಿಲ್ಲ ಸಣ್ಣ ಉಪ್ಪು ದೊಡ್ಡ ಉಪ್ಪು ಅಂತ ಹೇಳಿ. ಸಣ್ಣ ಉಪ್ಪಾಗಿದ್ರೆ ಮಾಡ್ಬೋದು. ಓಕೆ, ಜರಡಿ ಹಿಡಿಯೋದ್ರ ಮುಖಾಂತರ. ಬಟ್ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇದು ತಪ್ಪಾಗಿದೆ ಈ ಹೇಳಿಕೆ. ಚಹಾದಿಂದ ಸಕ್ಕರೆಯನ್ನ ಬೇರ್ಪಡಿಸೋದಕ್ಕೆ ಸೋಸುವಿಕೆಯನ್ನ ಬಳಸಬಹುದು. ನೋಡಿ, ಚಹಾದಿಂದ ಸಕ್ಕರೆಯನ್ನ ಬೇರ್ಪಡಿಸೋದಕ್ಕೆ ಸೋಸುವಿಕೆನ ಬಳಸಬಹುದು. ಖಂಡಿತವಾಗ್ಲೂ ತಪ್ಪು. ಧಾನ್ಯ ಮತ್ತು ಹೊಟ್ಟನ್ನು ಬಸಿಯುವಿಕೆ ಕ್ರಿಯೆಯಿಂದ ಬೇರ್ಪಡಿಸಬಹುದು. ನೋಡಿ, ಧಾನ್ಯ ಮತ್ತೆ ಹೊಟ್ಟು ಅದನ್ನ ಬಸಿಯೋದ್ರ ಮುಖಾಂತರ ಬೇರ್ಪಡಿಸಬಹುದು ಅಂತ ಇದೆ. ಇದು ಕೂಡ ತಪ್ಪಾದಂತ ಉತ್ತರ. ಈಗ ಧಾನ್ಯ ಇದೆ, ಧಾನ್ಯ ಮತ್ತು ಹೊಟ್ಟು ಅದನ್ನ ತೂರೋದ್ರ ಮುಖಾಂತರ ನಾವು ಬೇರ್ಪಡಿಸ್ಬೇಕಾಗತ್ತೆ. ಹೊಟ್ಟು ಓಕೆ, ಅದನ್ನ ತೂರೋದ್ರ ಮುಖಾಂತರ ಬೇರ್ಪಡಿಸಬಹುದು. ಸೊ ಹಾಗಾಗಿ ಇದು ತಪ್ಪ. ಮುಂದಿನ ಪ್ರಶ್ನೆ ನೋಡಿ, ನಿಂಬೆ ರಸ ಮತ್ತು ಸಕ್ಕರೆಯನ್ನ ನೀರಿಗೆ ಬೆರೆಸಿ ಶರ್ಬತ್ತನ್ನ ತಯಾರಿಸುವರು. ನೀವು ಅದಕ್ಕೆ ಮಂಜುಗಡ್ಡೆಯನ್ನು ಹಾಕಲು ಬಯಸ್ತೀರಿ. ಶರ್ಬತ್ತಿಗೆ ಮಂಜುಗಡ್ಡೆಯನ್ನ ಸೇರಿಸಬೇಕಾಗಿದ್ದು ಸಕ್ಕರೆ ಕರಗುವ ಮುನ್ನವೋ ಅಥವಾ ನಂತರವೋ? ಯಾವ ಸಂದರ್ಭದಲ್ಲಿ ಹೆಚ್ಚು ಸಕ್ಕರೆಯನ್ನು ಕರಗಿಸಲು ಸಾಧ್ಯವಾಗುವುದು? ನೋಡಿ, ಇವಾಗ ನಿಂಬೆ ರಸ ಇದೆ, ನಿಂಬೆ ರಸ ಮತ್ತು ಸಕ್ಕರೆಯನ್ನ ನೀರಿಗೆ ಬೆರೆಸಿ ಶರ್ಬತ್ತನ್ನ ಮಾಡ್ಬೇಕು. ಓಕೆ, ನೀವು ಅದಕ್ಕೆ ಮಂಜುಗಡ್ಡೆಯನ್ನ ಹಾಕಲು ಅಂದ್ರೆ ಮೀನ್ಸ್ ಬೇಸಿಗೆ ಇರುತ್ತೆ ಅಂತ ಇಟ್ಕೊಳ್ಳಿ, ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೋಣ ಅಂತ ಅನ್ಕೋತೀರ. ಶರ್ಬತ್ತಿಗೆ ಮಂಜುಗಡ್ಡೆಯನ್ನ ಸೇರಿಸಬೇಕಾಗಿದ್ದು ಅಂದ್ರೆ ಇವಾಗ ಶರ್ಬತ್ ರೆಡಿ, ಶರ್ಬತ್ಗೆ ನಾವು ಮಂಜುಗಡ್ಡೆ ಐಸ್ ಕ್ಯೂಬ್ ಹಾಕ್ಬೇಕು ಅಂತ ಅಂದ್ರೆ ಸಕ್ಕರೆ ಕರ್ಗಿದಾದ್ಮೇಲೆ ಹಾಕ್ಬೇಕಾ ಅಥವಾ ಸಕ್ಕರೆ ಕರ್ಗೋದಕ್ಕಿಂತ ಮುಂಚೆ ಹಾಕ್ಬೇಕಾ ಅಂತ ಕೇಳಿದರೆ ಯಾವ ಸಂದರ್ಭದಲ್ಲಿ ಹೆಚ್ಚು ಸಕ್ಕರೆಯನ್ನು ಕರ್ಗಿಸೋದಕ್ಕೆ ಸಾಧ್ಯ ಆಗುತ್ತಾ? ಸೊ ವೆರಿ ಸಿಂಪಲ್ ಕ್ವೆಶನ್. ಏನು ಐಸ್ ಕ್ಯೂಬ್ ನ ಅಂದ್ರೆ ಇವಾಗ ಸಕ್ಕರೆ ಹಾಕಿದ್ಮೇಲೆ ಐಸ್ ಕ್ಯೂಬ್ ಹಾಕ್ಬೇಕಾ ಅಥವಾ ಐಸ್ ಕ್ಯೂಬ್ ಹಾಕಿದ್ಮೇಲೆ ಸಕ್ಕರೆ ಹಾಕ್ಬೇಕಾ? ಯಾಕಂದ್ರೆ ಯಾವ್ದ್ರಲ್ಲಿ ಅದು ಜಾಸ್ತಿ ಕರಗುತ್ತೆ? ಐಸ್ ಹಾಕಿದ್ಮೇಲೆ ಬೇಗ ಕರಗುತ್ತಾ ಅಥವಾ ಐಸ್ ಹಾಕಕ್ಕಿಂತ ಮುಂಚೆ ಬೇಗ ಕರಗುತ್ತಾ ಅಂತ?
ತಾಪಮಾನದ ಇಳಿಕೆಯೊಂದಿಗೆ ವಸ್ತುವಿನ ಕರಗುವಿಕೆ ಕಡಿಮೆ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇವೆಲ್ಲ ಏನು ಅಂದ್ರೆ ನೆನಪಲ್ಲಿ ಇಟ್ಕೋಬೇಕು ಇವು. ತಾಪಮಾನದ ಇಳಿಕೆಯೊಂದಿಗೆ ಅಂದ್ರೆ ಟೆಂಪರೇಚರ್ ಕಡಿಮೆ ಆದ್ರೆ ವಸ್ತು ಏನಿರುತ್ತೆ, ಕರಗೋದೇನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಓಕೆ, ಹಾಗಾಗಿ ಮಂಜುಗಡ್ಡೆಯ ಸೇರ್ಪಡೆ ಏನಿರುತ್ತೆ ಶರ್ಬತ್ತಿಗೆ ತಾಪಮಾನ ಕಡಿಮೆ ಮಾಡುತ್ತೆ. ಈಗ ನಾವು ಬೆಚ್ಚಗಿರುವಂತದ್ದು ಒಂದು ನಾರ್ಮಲ್ ಟೆಂಪರೇಚರ್ ಇರುತ್ತೆ, ಬಟ್ ನಾವು ಐಸ್ ಕ್ಯೂಬ್ ಅನ್ನ ಹಾಕಿದಾಗ ಏನಾಗುತ್ತೆ, ತಾಪಮಾನವನ್ನ ಟೆಂಪರೇಚರ್ ಕಡಿಮೆ ಮಾಡುತ್ತೆ. ಮತ್ತು ತಂಪಾದ ನೀರಿನಲ್ಲಿ ಸಕ್ಕರೆಯನ್ನ ಕರಗಿಸುವುದು ಬಹಳನೇ ಕಷ್ಟ. ಆದ್ದರಿಂದ ಸಕ್ಕರೆಯನ್ನ ಕರಗಿಸಿದ ನಂತರ ಶರ್ಬತ್ತಿಗೆ ಮಂಜುಗಡ್ಡೆಯನ್ನ ಸೇರಿಸಬೇಕು. ಓಕೆ ಓಕೆ ನಾವು ಮುಂದಿನ ಪಾಠ, ದಟ್ ಇಸ್ ನಮ್ಮ ಸುತ್ತಲಿನ ಬದಲಾವಣೆಗಳು. ನಮ್ಮ ಸುತ್ತಲಿನ ಬದಲಾವಣೆಗಳು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಕೆಲವರೆಲ್ಲ ಒಂದೊಂದೇ ಪಾಠ ಮಾಡಿ ಮೇಡಮ್ ಅಂತ ಹೇಳ್ತಾರೆ. ನೋಡಿ, ಒಂದೊಂದೇ ಪಾಠ ಮಾಡೋದ್ರಿಂದ ತುಂಬಾನೇ ಟೈಮ್ ತಗೊಳುತ್ತೆ. ಓಕೆ, ಹಾಗಾಗಿ ಇಲ್ಲಿ ನಾನು 4 ಚಾಪ್ಟರ್ಸ್ ಅನ್ನ ತಗೊಂಡಿದ್ದೀನಿ. ಇದು ಅದರ ಭಾಗ 2 ಆಗಿರುತ್ತೆ. ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳು ಅಥವಾ ನಮ್ಮ ಸುತ್ತಲಿನ ಬದಲಾವಣೆಗಳು ಅಂತ ಬಂದಾಗ ಕೆಲವು ಬದಲಾವಣೆಗಳನ್ನ ಪರಾವರ್ತಗೊಳಿಸಬಹುದು ಮತ್ತು ಕೆಲವನ್ನ ಪರಾವರ್ತಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಕೆಲವೊಂದು ಬದಲಾವಣೆಗಳನ್ನ ನಾವು ಪರಿವರ್ತಿಸಬಹುದು, ಕೆಲವೊಂದನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಪದಾರ್ಥವನ್ನ ಕಾಯಿಸೋದ್ರಿಂದ ಅಥವಾ ಅದನ್ನ ಬೇರೆ ಪದಾರ್ಥದೊಂದಿಗೆ ಬೆರೆಸೋದ್ರಿಂದ ಬದಲಾವಣೆ ಅನ್ನುವಂಥದ್ದು ಉಂಟಾಗುತ್ತೆ. ಪದಾರ್ಥವನ್ನ ಕಾಯಿಸೋದ್ರಿಂದನೂ ಬದಲಾವಣೆ ಉಂಟಾಗುತ್ತೆ ಅಥವಾ ಅದನ್ನ ಬೇರೆ ಪದಾರ್ಥದೊಂದಿಗೆ ಬೆರೆಸೋದ್ರಿಂದ ಕೂಡ ಬದಲಾವಣೆ ಅನ್ನುವಂಥದ್ದು ಉಂಟಾಗುತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ಜಲಾವೃತ ಪ್ರದೇಶದ ಮೂಲಕ ನಡೆಯುವಾಗ ಅಂದ್ರೆ ನೀರು, ನಾವು ಹೋಗುವಂತ ದಾರಿ ಫುಲ್ಲು ನೀರೆಲ್ಲ ತುಂಬಿಕೊಂಡಿದೆ ಅಂದಾಗ ಸಾಮಾನ್ಯವಾಗಿ ನಿಮ್ಮ ಉಡುಪನ್ನ ಮಡಚಿ ಚಿಕ್ಕದಾಗಿಸ್ತೀವಿ. ಅಂದ್ರೆ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಅಂತಂದ್ರೆ ನಾವು ಡ್ರೆಸ್ ಹಾಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ, ಇವಾಗ ಪ್ಯಾಂಟ್ ಹಾಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ, ಸ್ವಲ್ಪ ಟಚ್ ಆಗ್ಬಾರ್ದು ಅಂತ ಹೇಳಿ ಸ್ವಲ್ಪ ಮೇಲಕ್ಕೆ ಸರಿಸ್ಕೊಂಡು ಹೋಗ್ತೀವಿ. ಈ ಬದಲಾವಣೆಯನ್ನ ಪರಾವರ್ತಗೊಳಿಸಬಹುದೇ ಅಂತ ಕೇಳಿದ್ದಾರೆ. ನೋಡಿ, ಈ ಬದಲಾವಣೆಯನ್ನ ಪರಾವರ್ತಗೊಳಿಸಬಹುದು. ಉಡುಪನ್ನ ಕೆಳಗೆ ಜಗ್ಗಿದರೆ ಅದು ಮೊದಲಿನಂತೆ ಆಗುತ್ತೆ. ಸೊ ಈ ರೀತಿಯಾಗಿ ಅದನ್ನ ಪರಾವರ್ತಗೊಳಿಸಬಹುದು. ಹಾಗಾದ್ರೆ ಈ ಬದಲಾವಣೆಯನ್ನ ಪರಾವರ್ತಗೊಳಿಸಬಹುದೇ ಅಂತ ಕೇಳಿದ್ದಾರೆ. ಅಂದ್ರೆ ಇವಾಗ ಮಡಚಿ ಏನ್ ಮಾಡ್ತೀವಿ, ಚಿಕ್ಕದಾಗಿಸ್ತೀವಿ. ಸೊ ಅಗೇನ್ ನಾವ್ ಅದನ್ನ ಅಂದ್ರೆ ಜಲಾವೃತ ಪ್ರದೇಶ ಮುಗಿದ್ಮೇಲೆ ಮಾಮೂಲು ಭೂಮಿ ಇರುವಂತ ಪ್ರದೇಶ ಸಿಗುತ್ತೆ. ಅವಾಗ ಅದನ್ನ ನಾವು ಮತ್ತೆ ಅದನ್ನ ಚಿಕ್ಕದಾಗಿರೋದನ್ನ ಮತ್ತೆ ಉದ್ದ ಮಾಡ್ಕೋಬಹುದಲ್ವಾ, ಅದನ್ನೇ ಪರಾವರ್ತಗೊಳಿಸುವುದು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್, ನಿಮಗೆ ಇಷ್ಟವಾದ ಆಟಿಕೆಯನ್ನು ನೀವು ಆಕಸ್ಮಿಕವಾಗಿ ಬೀಳಿಸಿ ಒಡೆದು ಹಾಕಿದಿರಿ. ಇದು ನೀವು ಬಯಸದ ಬದಲಾವಣೆ. ಈ ಬದಲಾವಣೆಯನ್ನ ಪರಾವರ್ತಗೊಳಿಸಬಹುದೇ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ, ಹೌದಲ್ವಾ? ಒಡೆದು ಹೋಗುತ್ತೆ. ಇಷ್ಟವಾದ ಆಟಿಕೆ ಆಕಸ್ಮಿಕವಾಗಿ ಬೀಳಿಸಿ ಒಡೆದು ಹೋಗಿದೆ ಅಂತ ಅಂದಾಗ ಒಡೆದೋಗಿದ್ದನ್ನ ಸರಿ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ಕೆಲವು ಬದಲಾವಣೆಗಳನ್ನ ಕೋಷ್ಟಕದಲ್ಲಿ ಪಟ್ಟಿ ಮಾಡಲಾಗಿದೆ. ಪ್ರತಿ ಬದಲಾವಣೆಯು ಪರಾವರ್ತವೋ ಅಲ್ಲವೋ ಅನ್ನೋದನ್ನ ಖಾಲಿ ಕಾಲಂ ಅಲ್ಲಿ ಹೇಳ್ತಾ ಹೋಗ್ಬೇಕು. ಇದ್ರಲ್ಲಿ ಆಲ್ರೆಡಿ ಇದೆ, ನೋಡ್ತಾ ಹೋಗೋಣ. ಮರದ ತುಂಡನ್ನ ಕತ್ತರಿಸಿದ್ರೆ ನಾವು ಪರಾವರ್ತಗೊಳಿಸಬಹುದಾ? ಖಂಡಿತವಾಗ್ಲೂ ಇಲ್ಲ. ಐಸ್ ಕ್ಯಾಂಡಿಯ ಕರಗುವಿಕೆ ಹೌದು. ಯಾಕೆ ಅಂದ್ರೆ ಇವಾಗ ಐಸ್ ಕರಗೋಗ್ಬಿಡ್ತು ಅಂತಂದ್ರೆ ನಾವು ಮತ್ತೆ ಅದನ್ನ ಫ್ರೀಸ್ ಮಾಡಿದಾಗ ಮತ್ತೆ ಅದು ಆಗುತ್ತೆ, ಅಂದ್ರೆ ಐಸ್ ಕ್ಯಾಂಡಿ ಆಗುತ್ತೆ, ಹೌದಲ್ವಾ? ಸೊ ಹಾಗಾಗಿ ಹೌದು. ನೀರಿನಲ್ಲಿ ಸಕ್ಕರೆಯನ್ನ ಕರಗಿಸುವುದನ್ನ ನಾವು ಏನ್ ಮಾಡ್ಬೋದು, ಪರಾವರ್ತಗೊಳಿಸಬಹುದು. ಆಮೇಲೆ ಆಹಾರವನ್ನ ಬೇಯಿಸುವುದು ಏನಿದೆಯಲ್ಲ, ಬೇಯಿಸಿದಾದ್ಮೇಲೆ ಮತ್ತೆ ನಮಗೆ ಕ್ಯಾರೆಟ್ ಹೆಂಗಿತ್ತೋ ಮೊದಲು ನಂಗೆ ಬೇಕು ಅಂದ್ರೆ ಆಗುತ್ತಾ? ನೋ. ಮಾವಿನಕಾಯಿ ಹಣ್ಣಾಗುವುದು? ನೋ. ಹಾಲು ಮೊಸರಾಗುವುದು? ಇಲ್ಲ. ಓಕೆ, ಇದಿಷ್ಟು. ಡ್ರಾಯಿಂಗ್ ಹಾಳೆಯ ಮೇಲೆ ನೀವು ಚಿತ್ರವನ್ನ ಬಿಡಿಸಿದಾಗ ಆ ಹಾಳೆಯು ಬದಲಾವಣೆ ಆಗುತ್ತೆ. ನೀವು ಈ ಬದಲಾವಣೆಯನ್ನ ಪರಾವರ್ತಗೊಳಿಸಬಹುದೇ? ನೋಡಿ, ಡ್ರಾಯಿಂಗ್ ಹಾಳೆ ಮೇಲೆ ಚಿತ್ರವನ್ನ ಬಿಡಿಸಿದಾಗ ಆ ಹಾಳೆ ಬದಲಾವಣೆ ಆಗುತ್ತೆ, ಅಂದ್ರೆ ಅದ್ರ ತುಂಬಾ ಚಿತ್ರ ಇರುತ್ತೆ, ಅದನ್ನ ನಾವು ಪರಾವರ್ತಗೊಳಿಸಬಹುದಾ? ಡ್ರಾಯಿಂಗ್ ಹಾಳೆಯ ಮೇಲೆ ಪೆನ್ಸಿಲ್ ನಿಂದ ಚಿತ್ರವನ್ನ ಬಿಡಿಸಿದಾಗ ಅದನ್ನು ಅಳಿಸುವ ಮೂಲಕ ಬದಲಾವಣೆಯನ್ನ ಪರಾವರ್ತಗೊಳಿಸಬಹುದು. ಆದ್ರೆ ಪೆನ್ನಿನಿಂದ ಚಿತ್ರವನ್ನ ಬಿಡಿಸಿದ್ರೆ ನಾವು ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಪರಾವರ್ತಗೊಳಿಸಬಹುದಾದ ಮತ್ತು ಪರಾವರ್ತಗೊಳಿಸಲಾಗದ ಬದಲಾವಣೆಗಳ ನಡುವಣ ವ್ಯತ್ಯಾಸಗಳನ್ನ ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಇದೆ. ಈಗ ಪರಾವರ್ತನಗೊಳಿಸಬಹುದಾದಂತಹ ಬದಲಾವಣೆಗಳು ಮತ್ತೆ ಪರಾವರ್ತಗೊಳಿಸಲಾಗದ ಬದಲಾವಣೆಗಳನ್ನ ನೋಡ್ತಾ ಹೋಗೋಣ. ಪರಾವರ್ತಗೊಳಿಸಬಹುದಾದಂತಹದ್ದು ಅಂತ ಅಂದ್ರೆ ಈ ಬದಲಾವಣೆಯಲ್ಲಿ ಪುನಃ ಅದೇ ವಸ್ತುವನ್ನ ಪಡಿತೀವಿ. ಓಕೆ,
ನೋಡಿ ಇಲ್ಲಿ ಮತ್ತೆ ನಿಮ್ಮ ಕಮೆಂಟ್ ಅಲ್ಲಿ ಹಾಕ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀರಿನಲ್ಲಿ ಸಕ್ಕರೆ ಕರಗಿಸುವುದು ಇಲ್ಲಿ ಹೌದು ಅಂತ ಇದೆ ನೋಡಿ. ಇದು ಹೌದು ಅಂತ ಆಗುತ್ತಾ ಇಲ್ಲ ಅಂತ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಯಾಕೆ ಅಂದ್ರೆ ನೀರಿನಲ್ಲಿ ಆಲ್ರೆಡಿ ಸಕ್ಕರೆ ಕರಗಿರುತ್ತೆ ಅಂದ್ರೆ ಅದನ್ನ ನಾವು ಪುನಃ ಪಡೆಯೋದಕ್ಕೆ ಸಾಧ್ಯ ಆಗುತ್ತಾ ಆ ಸಕ್ಕರೆನ? ಇಲ್ಲ ಅಲ್ವಾ? ಸೊ ನೋಡಿ, ನಿಮ್ಮ ಒಂದು ಉತ್ತರ ಏನಾಗಿರುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ, ಎಸ್ ಆರ್ ನೋ ಅಂತ. ಓಕೆ, ಪರಾವರ್ತಗೊಳಿಸಬಹುದಾದಂತಹ ಬದಲಾವಣೆಗಳು ನೋಡಿ. ಈ ಬದಲಾವಣೆಯಲ್ಲಿ ಪುನಃ ಅದೇ ವಸ್ತುವನ್ನ ಪಡಿತೀವಿ. ಇದು ಭೌತ ಬದಲಾವಣೆ ಆಗಿರುತ್ತೆ. ಉಪ್ಪು ನೀರಿನಲ್ಲಿ ಕರಗಿದಾಗ ಪುನಃ ಉಪ್ಪನ್ನ ನಾವು ಪಡಿತೀವಿ. ಓಕೆ, ಉಪ್ಪು ನೀರಿನಲ್ಲಿ ಕರಗಿದಾಗ ಪುನಃ ಉಪ್ಪನ್ನ ಪಡಿತೀವಿ. ಮಂಜುಗಡ್ಡೆಯನ್ನ ಕರಗಿಸಿದಾಗ ನೀರಾಗಿ ಪುನಃ ಮಂಜುಗಡ್ಡೆಯನ್ನ ಪಡಿತೀವಿ. ನೋಡಿ, ಉಪ್ಪು ನೀರಿನಲ್ಲಿ ಕರಗಿದಾಗ ಪುನಃ ಉಪ್ಪನ್ನ ಪಡಿತೀವಿ. ಸೊ ಇದಕ್ಕೆ ನಾವು ರಿಲೇಟೆಡ್ ಆಗಿ ನೋಡಿದಾಗ ಸಕ್ಕರೆ ನೀರಿನಲ್ಲಿ ಕರಗಿದಾಗ ನಾವು ಪುನಃ ಅದನ್ನ ಪಡಿತೀವಿ. ಯಾವ್ದ್ರ ಮುಖಾಂತರ? ಆ ಸಿಹಿಯನ್ನ ನಾವು ಟೇಸ್ಟ್ ಮಾಡೋದ್ರ ಮೂಲಕ, ಹೌದಲ್ವಾ? ಪರಾವರ್ತಗೊಳಿಸಲಾಗದ ಬದಲಾವಣೆಗಳು ಅಂತ ಬಂದಾಗ ಈ ಬದಲಾವಣೆಯಲ್ಲಿ ಪುನಃ ಅದೇ ವಸ್ತುವನ್ನ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ರಾಸಾಯನಿಕ ಬದಲಾವಣೆ ಆಗಿರುತ್ತೆ. ಯಾವ್ದಾಗಿರುತ್ತೆ? ಇದು ರಾಸಾಯನಿಕ ಬದಲಾವಣೆ ಆಗಿರುತ್ತೆ. ಸೊ ಇದನ್ನ ನೋಡಿದಾಗ ಇದಕ್ಕೆ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ, ಕೆಲವ್ರಿಗೆ ಯಾರಿಗಾದ್ರೂ ಡೌಟ್ ಇದ್ರೆ. ಓಕೆ, ಹಾಲು ಮೊಸರಾಗುವುದು. ಇಲ್ಲಿ ಪುನಃ ಹಾಲನ್ನ ಪಡೆಯೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಹಸಿ ಮೊಟ್ಟೆಯನ್ನ ಬೇಯಿಸಿ ಪುನಃ ಹಸಿ ಮೊಟ್ಟೆಯನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ, ಹೌದಲ್ವಾ? ಇಲ್ಲಿ ಈ ಒಂದು ಕೋಷ್ಟಕ ಏನಿದೆ ಇದು ನಿಮ್ಗೆ ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಪರಾವರ್ತಗೊಳಿಸಬಹುದಾದಂತಹ ಬದಲಾವಣೆಗಳು, ಪರಾವರ್ತಗೊಳಿಸಲಾಗದಂತಹ ಬದಲಾವಣೆಗಳು. ಮುರಿದ ಮೂಳೆಯ ಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ದಪ್ಪ ಪದರವನ್ನ ಲೇಪಿಸಲಾಗಿದೆ. ನೋಡಿ, ಇವಾಗ ಮೂಳೆ ಮುರಿದೋಗಿದೆ, ಅದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಒಂದು ದಪ್ಪ ಪದರವನ್ನ ಏನ್ ಮಾಡಿದ್ದಾರೆ ಡಾಕ್ಟರ್ ಹಾಕಿ ಕಳಿಸಿದ್ದಾರೆ. ಒಣಗಿದಾಗ ಅದು ಗಟ್ಟಿಯಾಗಿ ಮುರಿದ ಮೂಳೆ ಅಲುಗಾಡದಂತೆ ಮಾಡುತ್ತೆ. ಅಂದ್ರೆ ಆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಿರುತ್ತೆ ಅದು ಒಣಗಿದಾದ್ಮೇಲೆ ಏನಾಗುತ್ತೆ, ಅದು ಒಣಗಿದ್ಮೇಲೆ ಗಟ್ಟಿ ಆಗುತ್ತೆ. ಸೊ ಅದು ಗಟ್ಟಿ ಆಗೋದ್ರ ಮೂಲಕ ಮುರಿದ ಮೂಳೆ ಏನಿರುತ್ತಲ್ವಾ ಅಲ್ಲಿ ಜಾಯಿಂಟ್ ಆಗ್ಲಿ ಅಂತ ಹಾಕಿರ್ತಾರೆ. ಸೊ ಅದು ಅಲುಗಾಡದಂತೆ ಮಾಡುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಲ್ಲಿ ಆದಂತಹ ಬದಲಾವಣೆಯನ್ನ ಪರಾವರ್ತಗೊಳಿಸಬಹುದೇ ಅಂತ ಕೇಳಿದ್ದಾರೆ. ಇಂಥ ಅಪ್ಲೈಡ್ ಕ್ವೆಶನ್ಸ್ GPSTR ಅಲ್ಲಿ ನಮ್ಗೆ ಕೇಳುವಂತದ್ದು. ಓಕೆ, ಹಾಗಾಗಿ ಇಲ್ಲಿ ಯಾಕೆ ನಾನು ಭಾಷಾಭ್ಯಾಸವನ್ನ ಬಿಡಿಸ್ತಾ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ರು 6ನೇ ಕ್ಲಾಸಿನ ಬುಕ್ ಇಟ್ಕೊಂಡು ಓದ್ತಾರೆ, ಹೌದಲ್ವಾ? ಪಾಠ ಪಾಠ ಪಾಠ, ಈ ಪಾಠ ಆದ್ಮೇಲೆ ಆ ಪಾಠ. ಕೆಲವ್ರು ಬಿಡಿಸೋ ಇರ್ತಾರೆ, ಅದ್ರಲ್ಲಿ ನೀವು ಒಬ್ರಾಗ್ರಿ ಅನ್ನೋ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರೋದು. ಓಕೆ ನೋಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಲ್ಲಾದ ಬದಲಾವಣೆಯನ್ನ ಪರಾವರ್ತಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಿರುತ್ತೆ ಅದು ದಪ್ಪ ಪದರವನ್ನ ಏನ್ ಹಾಕಿರ್ತಾರಲ್ವಾ ಅದು ಗಟ್ಟಿಯಾಗಿ ಆಮೇಲೆ ಅದೇನಾಗುತ್ತೆ ತೆಗಿಬೇಕಾದ್ರೆ ಹಾಗಾಗೇನೆ ಆ ಪೌಡರ್ ಏನಿರುತ್ತಲ್ವಾ ಅದು ಬಿಚ್ಚಿದಾಗ ಅದು ಹಾಗೆ ಪಾರ್ಟ್ಸ್ ಆಗಿ ಎಲ್ಲ ಬಿದ್ದೋಗ್ಬಿಡುತ್ತೆ. ಸೊ ಹಾಗಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಲ್ಲಿ ಆದಂತ ಬದಲಾವಣೆಯನ್ನ ನಾವು ಪರಾವರ್ತಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಪ್ರಶ್ನೆ, ತೆರೆದ ಸ್ಥಳದಲ್ಲಿ ಇರುವಂತಹ ಒಂದು ಸಿಮೆಂಟಿನ ಚೀಲ ರಾತ್ರಿ ಸುರಿದ ಮಳೆಯಿಂದ ಒದ್ದೆ ಆಗುತ್ತೆ. ಮರುದಿನ ಸೂರ್ಯನು ಪ್ರಖರವಾಗಿ ಹೊಳೆಯುತ್ತಾನೆ. ಸಿಮೆಂಟಿನಲ್ಲಾದ ಬದಲಾವಣೆಯನ್ನ ಪರಾವರ್ತಗೊಳಿಸಬಹುದು ಎಂದು ನೀವು ಯೋಚಿಸಿವ್ರ? ನೋಡಿ, ಸಿಂಪಲ್. ಇವಾಗ ಯಾರೋ ಮನೆ ಕಟ್ಟಬೇಕು ಅಂತ ಒಟ್ಟು ಇವಾಗ ಒಂದು ಸಿಮೆಂಟಿನ ಚೀಲ ಹೊರಗಡೆ ಇಟ್ಟಿದ್ದಾರೆ. ಮಳೆ ಬಂದ್ಬಿಟ್ಟು ಅದೇನಾಗಿರುತ್ತೆ ಹಸಿಯಾಗಿರುತ್ತೆ. ಆಮೇಲೆ ಬಿಸಿಲು ಬಂದ್ಮೇಲೆ ಅದೇನಾಗುತ್ತೆ ಗಟ್ಟಿ ಆಗುತ್ತೆ ಅದು. ಓಕೆ, ಸೊ ಇದಕ್ಕೆ ಕಾರಣ ಅಂದ್ರೆ ಇದನ್ನ ನಾವು ಪರಾವರ್ತಗೊಳಿಸಬಹುದಾ ಅಂತ ಕೇಳಿದ್ದಾರೆ. ಸಿಮೆಂಟಿನಲ್ಲಾದ ಬದಲಾವಣೆಗಳನ್ನ ಪರಾವರ್ತಗೊಳಿಸಬಹುದು ಎಂದು ನಾನು ಯೋಚಿಸುವುದಿಲ್ಲ. ಯಾಕೆ? ಸಿಮೆಂಟ್ ಒದ್ದೆ ಆದ ನಂತರ ಗಟ್ಟಿ ಆಗುವ ಸಿಮೆಂಟಿನಿಂದ ಮರಳಿ ಮೂಲ ಸಿಮೆಂಟ್ ಅನ್ನ ಪಡೆಯೋದಕ್ಕೆ ನಾವು ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ಪರಾವರ್ತಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾರಿಗಾದ್ರೂ ಅನುಭವಕ್ಕೆ ಖಂಡಿತವಾಗ್ಲೂ ಮನೆ ಸುತ್ತಮುತ್ತ ನೀವು ನೋಡೇ ಇರ್ತೀರಾ, ಹೌದಲ್ವಾ? ನೋಡಿ, ಇವಾಗ ಸಿಮೆಂಟ್ ನ ಬರೀ ಮಳೆನೇ ಬರ್ಬೇಕು ಗಟ್ಟಿ ಆಗೋಕೆ ಅಂತಿಲ್ಲ. ಬರೀ ನಾವು ಅದನ್ನ ಹೊರಗಡೆ ಹಾಗೆ ಏನ್ ಹೇಳ್ತೀವಿ ನಾವು ಹೊರಗಡೆ ಜಸ್ಟ್ ನಾರ್ಮಲ್ ಟೆಂಪರೇಚರ್ ನಾವು ಹೊರಗಡೆ ಇಟ್ರು ಕೂಡ ಆ ಒಂದು ಬಾಯಿ ಏನಿರುತ್ತೆ, ಬಾಯಿ ಮೀನ್ಸ್ ಚೀಲನ ಓಪನ್ ಆಗಿ ನಾವು ಹಾಗೆ ಇಟ್ಟಾಗ್ಲೂ ಕೂಡ ಕೆಲವೊಂದ್ಸತಿ ದಿನ ಕಳೆದಂತೆ ಗಟ್ಟಿ ಆಗುತ್ತೆ. ಓಕೆ, ಅದನ್ನ ನಾವು ಮತ್ತೆ ಅದೇ ಮೂಲ ಸಿಮೆಂಟ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಇದಿಷ್ಟು. ಓಕೆ, ಇಲ್ಲಿಗೆ 25 ಮಿನಿಟ್ಸ್ ಆಗ್ತಾ ಬಂತು ನೋಡಿ. ಇದನ್ನ ಮತ್ತೆ ಕಂಟಿನ್ಯೂ ಇದು ಇನ್ನೂ 2 ಚಾಪ್ಟರ್ ನ ಮಾಡ್ತಾ ಹೋದ್ರೆ ಮತ್ತೆ ಇನ್ನು 50 ಮಿನಿಟ್ಸ್ 1 ಅವರ್ ಆಗ್ಬಿಡುತ್ತೆ. ಬೇಡ, ಯಾಕಂದ್ರೆ ಮತ್ತೆ ನೀವು ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀರಾ. ಓಕೆ, ಚಿಕ್ಕದಾಗಿದ್ರೆ ನಿಮಗೂ ನೋಡಕ್ ಇಂಟ್ರೆಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ನಾನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಮುಂದಿನ ಒಂದು ಟಾಪಿಕ್ ಅಲ್ಲಿ ಮತ್ತೆ 2 ಲೆಸನ್ಸ್ ಅನ್ನ ನೋಡ್ತಾ ಹೋಗೋಣ. ಅಂದ್ರೆ ಸಸ್ಯಗಳನ್ನ ತಿಳಿಯುವುದು, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.